ನಾನು ಸೌಮ್ಯ ಸತೀಶ್. ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಾಲಯ ಮತ್ತು ದೇವಿಯ ಸ್ಥಿರಬಿಂಬ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮ ದಿನಾಂಕ 28/2/2024 ಬುಧವಾರ ಮತ್ತು 29/2/2024 ಗುರುವಾರದಂದು ಬೆಳಗ್ಗೆ 5 ಗಂಟೆಗೆ ಸ್ಥಿರಬಿಂಬ ಪ್ರತಿಷ್ಠಾಪನೆ, ಗೋಪುರದ ಮೇಲೆ ಕಲಶ ಸ್ಥಾಪನೆ, ಚತುರ್ವೇದ ಪಾರಾಯಣ, ವೇದಿಕಾರ್ಚನೆ, ನಾಡಿ ಸಂಧಾನ, ಷೋಡಶಕಳ ಹೋಮ, ತತ್ವಾರ್ಚನೆ, ಪ್ರಾಣ ಪ್ರತಿಷ್ಠೆ, ನೇತ್ರೋನ್ಮಿಲನ, ನಾಮಕರಣ, ಗೋಪೂಜೆ, ಶಾಂತಿ ಹೋಮಗಳು, ಪೂರ್ಣಾಹುತಿ ಬೆಳಗ್ಗೆ 8 ರಿಂದ 9 ಗಂಟೆಯವರೆಗೆ, ವಿಶೇಷ ದುರ್ಗಾ ಹೋಮ, ಬೆಳಗ್ಗೆ 10 ಗಂಟೆಗೆ ಕಲಶ ಉದ್ವಾಸನೆ, ಕುಂಭಾಭಿಷೇಕ, ದೇವಿಗೆ ಮಹಾಭಿಷೇಕ, ದಿವ್ಯಾಲಂಕಾರ, ಕುಂಕುಮಾರ್ಚನೆ, ಕುಷ್ಮಾಂಡ ಬಲಿ, ರಾಷ್ಟ್ರಾಶೀರ್ವಾದ, ಅಷ್ಟವಾದಾನ ಸೇವೆ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ಹಾಗೂ ಬೆಳಗ್ಗೆ 11 ಗಂಟೆಗೆ ಬುದ್ಧ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರ ಅನಾವರಣ. ಮಧ್ಯಾಹ್ನ 12 ಗಂಟೆಯಿಂದ ಅನ್ನ ಸಂತರ್ಪಣೆ ಮತ್ತು ಮಹಾಪ್ರಸಾದ ವಿನಿಯೋಗ. ಈ ಮೇಲ್ಕಂಡ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಪ್ರಧಾನ ಅರ್ಚಕರು ಹಾಗೂ ಕರ್ನಾಟಕ ರಾಜ್ಯ ಗುರುರತ್ನ ಪ್ರಶಸ್ತಿ ವಿಜೇತ ಶ್ರೀ ಜೆಎಸ್ ಜನಾರ್ದನ ರಾವ್, ಕೀಲುಕೋಟೆ, ಕೋಲಾರ ಹಾಗೂ ಅನೇಕ ಋತ್ವಿಕರ ಸಹಯೋಗದೊಂದಿಗೆ ನೆರವೇರಲಿದೆ. ದಿನಾಂಕ 29/2/2024 ಗುರುವಾರ ರಾತ್ರಿ 8 ಗಂಟೆಗೆ ಆರ್ಕೆಸ್ಟ್ರಾ ಕಿರಣ್ ಮೆಲೋಡಿಸ್ ಕೋಲಾರರವರಿಂದ. ಎಂಟಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಾಲಯ ಟ್ರಸ್ಟ್, ಶ್ರೀ ಮಾರಿಕಾಂಬಾ ದೇವಾಲಯ ಟ್ರಸ್ಟ್, ವಿಟ್ಟಪ್ಪನಪಾಳ್ಯ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲ ಗ್ರಾಮಗಳು, ಭಕ್ತಾದಿಗಳು ಈ ಕಾರ್ಯಕ್ರಮಕ್ಕೆ ಸುತ್ತಮುತ್ತ ಎಲ್ಲ ಜನಸಾಗರವೇ ಹರಿದು ಬರಬೇಕಾಗಿ, ಭಕ್ತಾದಿಗಳು ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಸರ್ವರಿಗೂ ಆದರದ ಸ್ವಾಗತ ಸುಸ್ವಾಗತ. ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಾಲಯ ಮತ್ತು ದೇವಿಯ ಸ್ಥಿರಬಿಂಬ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಸಕಲ ಭಕ್ತಾದಿಗಳು ಆಗಮಿಸಬೇಕಾಗಿ ವಿನಂತಿ. ವಿಶ್ವಮಾತೆಯಾದ ನಮ್ಮ ಕುಲದೇವತೆಯಾದ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನವು ಈ ನಮ್ಮ ಹೋಬಳಿನಲ್ಲಿ ವಿಟ್ಟಪ್ಪನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವುದು ನಮಗೆ ತುಂಬ ಸಂತೋಷ ಥರ ವಿಷಯ ಆಗಿದೆ. ಒಂದು. ಎರಡನೇ ವಿಷಯ, ಈಗಾಗಲೇ ಅರಳಕುಂಟೆನಲ್ಲಿ ಯಲ್ಲಮ್ಮ ದೇವಸ್ಥಾನ ಇರಲಿಲ್ಲ. ಈಗ ಹೋದ ತಿಂಗಳಲ್ಲೇ ಪ್ರತಿಷ್ಠಾಪನೆ ಆಯಿತು ಯಲ್ಲಮ್ಮನ ದೇವಸ್ಥಾನ. ಅಜ್ಜಪ್ಪನಹಳ್ಳಿನಲ್ಲಿ ಸ್ವಲ್ಪ ಹೆಚ್ಚು ಏರುಪೇರಿದೆ, ಅದು ಈ ಶೀಘ್ರದಲ್ಲೇ ಮುಗೀತದೆ. ಇದೇ ಥರ ಎಲ್ಲ ಊರುಗಳಲ್ಲೂ ನಮ್ಮ ವಿಶ್ವಮಾತೆಯಾದ ಯಲ್ಲಮ್ಮ ದೇವಸ್ಥಾನ ನೆಲೆಸಿ ಅಭಿವೃದ್ಧಿಕಾರಿಯಾಗಿ ನಮ್ಮ ಯಲ್ಲಮ್ಮ ಬಳಗದ ಜನಾಂಗ ಎಲ್ಲರೂ ಒಗ್ಗಟ್ಟಾಗಿ ಅಣ್ಣ ತಮ್ಮಂದರು ಅಕ್ಕ ತಂಗಿರಾಗಿ ನೆಲೆಸಬೇಕೆಂದು ನಾನು ಹೇಳುತ್ತಾ, ಹಾಗಾಗಿ ನಮ್ಮ ಶ್ರೀನಿವಾಸ ಅಣ್ಣವರು ಮತ್ತು ಊರಿನ ಮುಖಂಡರು ನಮ್ಮನ್ನು ಬಂದು ಸಂಪರ್ಕಿಸಿದಾಗ ನಮ್ಮ ದೇವಸ್ಥಾನ ಕೆಂಬೋಡಿ ಯಲ್ಲಮ್ಮ ದೇವಿ ಟ್ರಸ್ಟ್ ವತಿಯಿಂದ ನಮ್ಮ ಚಿಕ್ಕ ಕಾಣಿಕೆ ಒಂದು ಮೈಕ್ ಸೆಟ್ಟನ್ನು ನಾವು ಕೊಡುಗೆಯಾಗಿ ಇವತ್ತಿನ ಬೆಳಗ್ಗೆ ನೀಡಿದ್ದೇವೆ. ಇನ್ನು ಮುಂದಕ್ಕೆ ನಾವು ಈ ದೇವಸ್ಥಾನಕ್ಕೆ ಏನು ಜೀರ್ಣೋದ್ಧಾರ ಆಗಬೇಕು, ಗೌರ್ಮೆಂಟಿಂದ ಬರೋದು ಏನೇನಿದ್ರೂ ನಾನು ಇಲ್ಲಿ ಊರಿನ ಮುಖಂಡರಿಗೆ ತಿಳಿಸಿ, ದೇವರು ಆಯುಷ್ ಆರೋಗ್ಯ ಎಲ್ಲ ಈ ಗ್ರಾಮಸ್ಥರು ಕೊಟ್ಟು ಎಲ್ಲ ಒಗ್ಗಟ್ಟಾಗಿ ಬಾಳಬೇಕು ನಾವು ಯಲ್ಲಮ್ಮ ಬಳಗದವರು ಅಂತ ನಾನು ನಮ್ಮ ವಿಶ್ವಮಾತೆ, ನಮ್ಮ ಕುಲದೇವತೆ ಆದ ರೇಣುಕಾ ಯಲ್ಲಮ್ಮ ದೇವಿಯಲ್ಲಿ ಪ್ರಾರ್ಥನೆಗೊಳ್ಳುತ್ತೇವೆ. ಒಂದು ಸುಮಾರು 60 ವರ್ಷದ ದೇವಸ್ಥಾನ, ಅದನ್ನು ಮತ್ತೆ ಕೆಡವಿ ನಾವು ಈಗ ಹೊಸದಾಗಿ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡ್ತಾ ಇದ್ವಿ. ಇವತ್ತು ನಾಳೆ ಸರ್ವರಿಗೂ ಸ್ವಾಗತ. ರೇಣುಕಾ ಯಲ್ಲಮ್ಮ ದೇವಿಯ ದೇವಾಲಯವನ್ನು ಕಟ್ಟಬೇಕಂತ ಸುಮಾರು 2 ವರ್ಷಗಳ ಹಿಂದೆ ಇಲ್ಲಿನ ಗ್ರಾಮಸ್ಥರೆಲ್ಲ ಸೇರಿ ಇಲ್ಲಿ ಮೊದಲು ಇದ್ದಂತಹ ದೇವಾಲಯವನ್ನು ಕೆಡವಿ ಜೀರ್ಣೋದ್ಧಾರ ಮಾಡಬೇಕು ಅಂತ ಸಂಕಲ್ಪವನ್ನು ನನ್ನ ಹತ್ರ ಇಟ್ಟಾಗ ನಾನೇ ಬಂದು ಈ ಜಾಗವನ್ನು ಪರಿಶೀಲಿಸಿ ಇಲ್ಲಿ ಒಂದು ಭೂಮಿ ಪೂಜೆಯನ್ನು ಮಾಡಿ ಈ ಒಂದು ದೇವಾಲಯದ ನಿರ್ಮಾಣಕ್ಕೆ ಅಡಿಪಾಯವನ್ನು ಹಾಕಿದ್ದೆ. ಇವತ್ತು 2-2.5 ವರ್ಷಗಳ ನಂತರ ನಮ್ಮ ಎಲ್ಲ ಸಹಕಾರದೊಂದಿಗೆ, ಎಲ್ಲ ಗ್ರಾಮಸ್ಥರ ಸಹಕಾರದೊಂದಿಗೆ, ಸುತ್ತಮುತ್ತಲಿನ ಗ್ರಾಮಸ್ಥರ ಸಹಕಾರದೊಂದಿಗೆ ಎಲ್ಲ ಬಾಂಧವರು ಕೂಡ ಸೇರಿ ಇವತ್ತು ಅತ್ಯದ್ಭುತವಾದಂಥ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ನಂತರ ರಾಜಗೋಪುರದ ಮೇಲೆ ಒಂದು ಕಲಶವನ್ನು ಕೂಡ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ. ಅದೆಲ್ಲ ಬೆಳಗ್ಗೆ ನಡೆಯುತ್ತೆ. ಅದಾದ ನಂತರ ಬೆಳಗ್ಗೆ ದೇವರಿಗೆ ಪ್ರಾಣ ಪ್ರತಿಷ್ಠೆ ಅದೆಲ್ಲ ಮುಗಿದ ನಂತರ ವಿಶೇಷ ದುರ್ಗಾ ಹೋಮವನ್ನು ನಾಳೆ
ಹಮ್ಮಿಕೊಂಡಿದ್ದೇವೆ. ಈ ಯಲ್ಲಮ್ಮ ದೇವಿಯ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಮತ್ತು ದೇವಾಲಯ ಕಟ್ಟಬೇಕು ಅಂತ ಎಲ್ಲ ನಿರ್ಧಾರ ಮಾಡಿ ಇವತ್ತಿನ ದಿವಸ ಆ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ಯಲ್ಲಮ್ಮ ದೇವಿಯ ಪ್ರಾಣ ಪ್ರತಿಷ್ಠಾಪನೆ ಸಹ ಈ ದಿನ ಮತ್ತು ನಾಳೆ 2 ದಿವಸಗಳಲ್ಲಿ ನಡೀತಾ ಇದೆ. ಅದಕ್ಕೆ ಅನೇಕ ಗಣ್ಯರು ಮತ್ತು ಈ ಸುತ್ತಮುತ್ತ ಗ್ರಾಮಸ್ಥರು ಮತ್ತು ನಮ್ಮ ಗ್ರಾಮಸ್ಥರು ಎಲ್ಲ ಸೇರಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿಗಳು, ಗುರುಗಳು, ಮಕ್ಕಳಿಂದ ಶಾಲಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಭರತನಾಟ್ಯ ಕಾರ್ಯಕ್ರಮ ಇನ್ನು ಇತರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿ ಇನ್ನು 3-4 ದಿವಸಗಳಿಂದ ಅನೇಕ ಕಾರ್ಯಕ್ರಮಗಳನ್ನು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸಿದ್ದು ಆ ಚಟುವಟಿಕೆಗಳಲ್ಲಿ ವಿಜೇತರಾದಂಥವರಿಗೆ ಮೊದಲ ಪ್ರಶಸ್ತಿ. ನಮ್ಮ ಈ ತಾಯಿ ಯಲ್ಲಮ್ಮನ ದೇವಾಲಯ ಸ್ವಲ್ಪ ನಿಂತಿತ್ತು, ಅದನ್ನು ಪೂರ್ಣಗೊಳಿಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ಊರಿನ ನನ್ನ ಬಳಗದವರೆಲ್ಲ ಸೇರಿ ಮಾತನಾಡಿ ಇದು ಆದಷ್ಟು ಬೇಗ ಮುಗಿಸ್ಬೇಕು, ದೇವರಿಗೆ ಜೀರ್ಣೋದ್ಧಾರ ಕೊಡಬೇಕು ಅಂತ ಹೇಳಿ ಇದು ಮಾಡಿದ್ದಕ್ಕೆ ನಮ್ಮ ಊರಿನ ಗಣ್ಯರು, ನಮ್ಮ ಕುಲ ಬಾಂಧವರು, ನಮ್ಮ ಬಳಗದವರು, ಇಡೀ ಕೋಲಾರ ತಾಲೂಕು ಕೋಲಾರ ಜಿಲ್ಲೆಯ ಬಳಗದವರು ಸಹ ಇದಕ್ಕೆ ತುಂಬ ಈ ಕಾರ್ಯಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವರಿಗೆಲ್ಲರೂ ನನ್ನ ಆತ್ಮ ಸಾಕ್ಷಿಯಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇಡೀ ನಮ್ಮ ಗ್ರಾಮದ ಮತ್ತು ರೇಣುಕಾ ಯಲ್ಲಮ್ಮ ಬಳಗದ ಸುತ್ತಮುತ್ತಲ ಗ್ರಾಮಸ್ಥರ ಒಂದು ಆಶೀಸ್ಸಿನಿಂದ ಈ ದಿನ ಮಹೋತ್ಸವ ನಡೀತಾ ಇದೆ. ಈ ಒಂದು ರೇಣುಕಾ ಯಲ್ಲಮ್ಮ ಬಳಗ ಇದು ರೇಣುಕಾ ಯಲ್ಲಮ್ಮ ದೇವಿಯ ಪ್ರಾಣ ಪ್ರತಿಷ್ಠೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಬಾವಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಅಂತ ಹೇಳ್ಬಿಟ್ಟು ಗುರುತಿಸ್ಕೊಂಡಿರೋಂತಹ ಡಾಕ್ಟರ್ ಲೋಹಿತ್ ಮುನಿಯಪ್ಪನವರು ಬಂದಿದ್ದಾರೆ. ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಅವರು ಸಹ ಈ ಒಂದು ಕ್ಷೇತ್ರಕ್ಕೆ ಒಳ್ಳೆಯ ಕೊಡುಗೆ ನೀಡಲಿ.